ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೋಡಿ, ಇವತ್ತು ಪರೀಕ್ಷೆ ನಡೆದಿದೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಾನು ತಾತ್ಕಾಲಿಕ ಕೀ ಆನ್ಸರನ್ನು ರೆಡಿ ಮಾಡಿದ್ದೇನೆ, ಸಿದ್ಧಪಡಿಸಿದ್ದೇನೆ. ಎಲ್ಲರ ಗಮನದಲ್ಲಿರಲಿ. ನಿಮಗೆ ಪ್ರತಿ ಸಲ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾನೆ ಬರ್ತಾ ಇದ್ದೀನಿ. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KE ಅಥವಾ ಸರ್ಕಾರದ ಅಧಿಕೃತ ಕೀ ಆನ್ಸರ್ ಆಗಿರೋದಿಲ್ಲ. ಅಧಿಕೃತ ಕೀ ಆನ್ಸರ್ ಬಿಡುಗಡೆ ಆದ ನಂತರವೇ ನೀವು ಅದನ್ನು ನೋಡ್ಬೋದು. ಆಮೇಲೆ ಕೆಲವೊಂದು ಉತ್ತರಗಳಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆಗಳಿರ್ತವೆ. ಎಲ್ಲರ ಗಮನದಲ್ಲಿರಲಿ. ಈ ಕೀ ಆನ್ಸರನ್ನು ಸಿದ್ಧಪಡಿಸಿರೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಗೆ ಅಂದಾಜು ಎಷ್ಟು ಅಂಕಗಳು ಬಂದಿದ್ದಾವೆ ಅನ್ನುವಂಥ ಉದ್ದೇಶದಿಂದ ಲೆಕ್ಕ ಹಾಕಿಕೊಳ್ಳಲು ಮಾತ್ರ ಇದನ್ನು ನಾವು ಬಳಸ್ಕೊಳ್ಬೋದು. KE ಬಿಡುಗಡೆ ಮಾಡುವ ಅಧಿಕೃತ ಕೀ ಆನ್ಸರ್ ಅದೇ ಅಂತಿಮ ಕೀ ಆನ್ಸರ್ ಆಗಿರುತ್ತೆ. ನಿಮಗೆ ಯಾವುದೇ ಉತ್ತರದಲ್ಲಿ ಭಿನ್ನಾಭಿಪ್ರಾಯ ಇದ್ದಂಥ ಸಂದರ್ಭದಲ್ಲಿ ಅಧಿಕೃತ ಕೀ ಆನ್ಸರ್ ಪ್ರಕಟವಾದ ನಂತರ ಅದನ್ನೇ ನೀವು ಅಂತಿಮವೆಂದು ಪರಿಗಣಿಸಬೇಕು. ನಾವು 1ರಿಂದ 50 ಪ್ರಶ್ನೆಗಳವರೆಗೆ ನೋಡಿದ್ವಿ. ಇನ್ನು 50ರಿಂದ 100 ಪ್ರಶ್ನೆಗಳ ಬಗ್ಗೆ ನೋಡೋಣ ಬನ್ನಿ. ಎಲ್ಲರ ಫಲಿತಾಂಶ ಉತ್ತಮವಾಗಿರಲಿ ಅಂತೇಳಿ ಬಯಸ್ತಾ ಇದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. 51ನೇ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆಯಿರಿ. ಸಿಮೆಂಟ್ ಉತ್ಪಾದನಾ ಘಟಕಗಳು ಮತ್ತು ರಾಜ್ಯಗಳು: ಲಾಖೇರಿ ರಾಜಸ್ಥಾನ್, ವಿಜಯವಾಡ ಆಂಧ್ರ ಪ್ರದೇಶ್, ರಾಮಗುಡಂ ತೆಲಂಗಾಣ, ದುರ್ಗಾಪುರ್ ಪಶ್ಚಿಮ ಬಂಗಾಳ. ನೋಡಿ ಉತ್ತರ ನೋಡಿ, ಆಪ್ಷನ್ಸ್ ಕೊಟ್ಟಿದ್ದಾನೆ, ಅದ್ರ ತಕ್ಕಾಗಿ ಉತ್ತರ ಕೂಡ ಇದೆ. 52ನೇ ಪ್ರಶ್ನೆ. ವಿಶ್ವದಲ್ಲಿ ಅತ್ಯಂತ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ: ರೈನ್ ಒಳನಾಡಿನ ಜಲಮಾರ್ಗ, ಓಲ್ಘಾ ಒಳನಾಡಿನ ಜಲಮಾರ್ಗ, ಡ್ಯಾನೂಬ್ ಒಳನಾಡಿನ ಜಲಮಾರ್ಗ, ಮಿಸಿಸಿಪ್ಪಿ ಒಳನಾಡಿನ ಜಲಮಾರ್ಗ. ಉತ್ತರ ರೈನ್ ಒಳನಾಡಿನ ಜಲಮಾರ್ಗ. 53ನೇ ಪ್ರಶ್ನೆ. ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಈ ಎರಡು ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ: ವ್ಯಾಂಕೋವರ್ ಮತ್ತು ಹ್ಯಾಲಿಫ್ಯಾಕ್ಸ್, ಸಿಯಾಟಲ್ ಮತ್ತು ನ್ಯೂಯಾರ್ಕ್, ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್, ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ನ್ಯೂಯಾರ್ಕ್, ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್. 54ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರುವ ಅಂಶವನ್ನು ಅಥವಾ ಅಂಶಗಳನ್ನು ಗುರುತಿಸಿ: ಎ ಮತ್ತು ಡಿ, ಬಿ ರೇಖಾಂಶ ಲ್ಯಾಂಗಿಟ್ಯೂಡ್ ಅಂತ ಕರಿತೀವಿ, ಬಿ ಮತ್ತು ಡಿ, ಎ, ಬಿ ಮತ್ತು ಸಿ. ಉತ್ತರ ಬಿ ರೇಖಾಂಶ. 55ನೇ ಪ್ರಶ್ನೆ. ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ, ಆದ್ದರಿಂದ ಇವುಗಳನ್ನು ಏನೆಂದು ಕರೆಯುವರು? ವಾಣಿಜ್ಯ ಕೇಂದ್ರಿತ, ಪ್ರಯಾಣಿಕ ಕೇಂದ್ರಿತ, ಅರ್ಬನ್ ಸೆಂಟರ್, ಗ್ರೀನ್ಫೀಲ್ಡ್. ಇದು ಗ್ರೀನ್ಫೀಲ್ಡ್ ಉತ್ತರ. 56ನೇ ಪ್ರಶ್ನೆ. ಭಾರತದ ಯಾವ ರಾಜ್ಯದಲ್ಲಿ ಬೋಡೋ ಅಥವಾ ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುತ್ತಾರೆ? ತ್ರಿಪುರಾ, ಅಸ್ಸಾಂ, ಮಣಿಪುರ್, ಸಿಕ್ಕಿಂ. ಉತ್ತರ ಅಸ್ಸಾಂ. 57ನೇ ಪ್ರಶ್ನೆ. ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸಿ: ಬಾಲ್ ಗಂಗಾಧರ್ ತಿಲಕ್, VK ಚಿಂಪ್ಲಕರ್, ತುಳಸಿರಾಮ್, ಗೋಪಾಲ್ ಗಣೇಶ್ ಅಗರ್ಕರ್. ಎ, ಬಿ ಮತ್ತು ಡಿ, ಬಿ, ಸಿ ಮತ್ತು ಡಿ, ಎ ಮತ್ತು ಬಿ, ಎ, ಬಿ ಮತ್ತು ಸಿ. ಉತ್ತರ ಎ, ಬಿ ಮತ್ತು ಡಿ. 58ನೇ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಕರ್ತೃ ಮತ್ತು ಕೃತಿಗಳನ್ನು ಕೊಟ್ಟಿದ್ದಾರೆ: ಮೊಹಮ್ಮದ್ ಇಕ್ಬಾಲ್, ನೋಡಿ ರಿಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ, ಲಾಲಾ ಲಜಪತ್ ರಾಯ್, ಅನ್ಹ್ಯಾಪಿ ಇಂಡಿಯಾ, ದೀನಬಂಧು ಮಿತ್ರ, ನೀಲ್ ದರ್ಪಣ್, ಸಚೀಂದ್ರನಾಥ್ ಸನ್ಯಾಲ್, ಬಂದಿ ಜೀವನ. ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ, ಉತ್ತರ ಕೂಡ ಇದೆ, ಎಲ್ಲರ ಗಮನದಲ್ಲಿರಲಿ. 59ನೇ ಪ್ರಶ್ನೆ. ಕೆಳಗಿನ ಘಟನೆಗಳನ್ನ ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ: ಜಲಿಯನ್ ವಾಲಾಬಾಗ್ ದುರಂತ 1999, 1919, 1919, ಕ್ವಿಟ್ ಇಂಡಿಯಾ ಚಳವಳಿ 1942, ಬಂಗಾಳದ ವಿಭಜನೆ 1905, 1905, ಸೂರಜ್ ವಿಭಜನೆ 1907. CDAB, DCAB, ABCD, BCDA. ಅರವತ್ತನೇ ಪ್ರಶ್ನೆ. ಲೋಕಹಿತವಾದಿ ಎಂದು ಯಾರು ಜನಪ್ರಿಯರಾಗಿದ್ದರು? ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಈಶ್ವರ್ಚಂದ್ರ ವಿದ್ಯಾಸಾಗರ್, ಗೋಪಾಲ್ ಹರಿ ದೇಶ್ಮುಖ್. ಗೋಪಾಲ್ ಹರಿ ದೇಶ್ಮುಖ್. 61ನೇ ಪ್ರಶ್ನೆ. ಈ ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಅಗಸ್ಟಸ್ ದೇವಾಲಯ ನಿರ್ಮಿಸಿದರು ಎಂದು ಹೇಳಲಾಗಿದೆ? ಹಳೆಬೀಡು, ಮುಜಿರಿಸ್, ಪಾಟಲಿಪುತ್ರ, ಬಾದಾಮಿ. ಉತ್ತರ ಮುಜಿರಿಸ್. ಹೊಂದಿಸಿ ಬರೆಯಿರಿ. ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಗೋತಿಕ್ ಶೈಲಿ, ಶಾರದಾಂಬಾ ದೇವಾಲಯ ಶೃಂಗೇರಿ ದ್ರಾವಿಡ ಶೈಲಿ, ವಾಣಿ ವಿಲಾಸ ಆಸ್ಪತ್ರೆ ಬೆಂಗಳೂರು ಆಧುನಿಕ ಶೈಲಿ, ಕಮಲ್ ಮಹಲ್ ಹಂಪಿ ಇಂಡೋ ಇಸ್ಲಾಮಿಕ್ ಶೈಲಿ. ಆಪ್ಷನ್ ಕೊಟ್ಟಿದ್ದಾರೆ, ಉತ್ತರ ನೋಡಿ.
ಇಂಥ ಪ್ರಶ್ನೆ ಬಂದಾಗ ಗಮನದಲ್ಲಿ ಅದರ ಮುಂದೆನೇ ಆಪ್ಷನ್ಸ್ ಇದೆ ಆ್ಯಕ್ಚುಲಿ ಅದು ಸೆಂಟ್ರಲ್ ಕಾಲೇಜ್ ಬೆಂಗಳೂರು ಅಂದರೆ ದ್ರಾವಿಡ ಶೈಲಿ. ಶಾರದಾಂಬಾ ದೇವಾಲಯ ಶೃಂಗೇರಿ ಅಂತಂದರೆ ಎರಡನೇದು ಆಧುನಿಕ ಶೈಲಿ. ಆಮೇಲೆ ಮೂರನೇದು ವಾಣಿ ವಿಲಾಸ ಆಸ್ಪತ್ರೆ ಬೆಂಗಳೂರು, ಅದು ಥರ್ಡ್ ಒನ್ ಇಂಡೋ ಇಸ್ಲಾಮಿಕ್ ಶೈಲಿ. ಫೋರ್ತ್ ಒನ್ ಕಮಲ್ ಮಹಲ್ ಹಂಪಿ, ಅದು ಗೋತಿಕ್ ಶೈಲಿ. ಉತ್ತರ ನೋಡಿ, ನಾವು ಉತ್ತರ ಅದರ ಮುಂದೆನೇ ಕೊಟ್ಟಿದ್ದೀನಿ, ಈಗ ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬೇಡಿ. 63ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗೂ ಹೊಯ್ಸಳ ರಾಜ ವಿಷ್ಣುವರ್ಧನನಿಗೆ ಸಂಬಂಧಿಸಿವೆ? ನೊಳಂಬ ವಾಡಿಗೊಂಡ ಬಿರುದು ಹೊಂದಿದ್ದನು, ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದನು, ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹವಾಗಿದ್ದನು, ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದನು. ಬಿ, ಸಿ ಮತ್ತು ಡಿ, ಎ, ಬಿ ಮತ್ತು ಡಿ, ಎ, ಬಿ ಮತ್ತು ಸಿ, ಎ, ಸಿ ಮತ್ತು ಡಿ. ಉತ್ತರ ಎ, ಬಿ ಮತ್ತು ಡಿ. 64ನೇ ಪ್ರಶ್ನೆ, ಕೃಷ್ಣದೇವರಾಯನ ಆಸ್ಥಾನದ ಅಷ್ಟದಿಗ್ಗಜರಲ್ಲಿ ಯಾರಿಗೆ ಸಂಗೀತ ಸಾಹಿತ್ಯ ಸಮಾರಾಂಗಣ ಸಾರ್ವಭೌಮ ಎಂಬ ಬಿರುದಿತ್ತು ಅಥವಾ ಅಷ್ಟದಿಗ್ಗಜರ ಪ್ರಮುಖ ಕವಿ? ನಂದಿ ತಿಮ್ಮಣ್ಣ, ತೆನಾಲಿ ರಾಮಕೃಷ್ಣ, ಅಲ್ಲಸಾನಿ ಪೆದ್ದಣ್ಣ, ಪಿಂಗಳಿ ಸೂರಣ್ಣ. ಅಲ್ಲಸಾನಿ ಪೆದ್ದಣ್ಣ ಅಥವಾ ಕೃಷ್ಣದೇವರಾಯನ ಸ್ವಂತ ಬಿರುದು. 65ನೇ ಪ್ರಶ್ನೆ, ಭಾರತದ ಮೇಲಿನ ಈ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ. ಶಕರ ದಾಳಿ, ಇಂಡೋ-ಗ್ರೀಕರ ದಾಳಿ, ಕುಶಾನರ ದಾಳಿ, ಪಾರ್ಥಿಯನ್ನರ ದಾಳಿ. ಬಿ ಎ ಡಿ ಸಿ, ಎ ಡಿ ಸಿ ಬಿ, ಡಿ ಸಿ ಬಿ ಎ, ಸಿ ಬಿ ಎ ಡಿ. ಉತ್ತರ 1 ಬಿ ಎ ಡಿ ಸಿ. ಬಿ ಇಂಡೋ-ಗ್ರೀಕರ ದಾಳಿ, 2ನೇದು ಶಕರ ದಾಳಿ, 3ನೇದು ಪಾರ್ಥಿಯನ್ನರ ದಾಳಿ, 4ನೇದು ಕುಶಾನರ ದಾಳಿ. 66ನೇ ಪ್ರಶ್ನೆ, ಈ ಕೆಳಗಿನ ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಟಿ ಆನಂದರಾವ್, ಪಿ ಎನ್ ಕೃಷ್ಣಮೂರ್ತಿ, ವಿ ಪಿ ಮಾಧವರಾವ್. ಪಿ ಎನ್ ಕೃಷ್ಣಮೂರ್ತಿ, ಟಿ ಆನಂದರಾವ್, ವಿ ಪಿ ಮಾಧವರಾವ್. ವಿ ಪಿ ಮಾಧವರಾವ್, ಟಿ ಆನಂದರಾವ್, ಪಿ ಎನ್ ಕೃಷ್ಣಮೂರ್ತಿ. ಪಿ ಎನ್ ಕೃಷ್ಣಮೂರ್ತಿ, ವಿ ಪಿ ಮಾಧವರಾವ್, ಟಿ ಆನಂದರಾವ್. ಉತ್ತರ ನೋಡಿ, ಪಿ ಎನ್ ಕೃಷ್ಣಮೂರ್ತಿ, ವಿ ಪಿ ಮಾಧವರಾವ್, ಟಿ ಆನಂದರಾವ್. ಅವರು ಯಾವಾಗಂತ ಕೂಡ ಇಲ್ಲ, ಆನ್ಸರನ್ನು ಹೇಳಿಬಿಟ್ಟಿದ್ದೀನಿ. 1901ರಲ್ಲಿ ಪಿ ಎನ್ ಕೃಷ್ಣಮೂರ್ತಿ, 1906ರಲ್ಲಿ ವಿ ಪಿ ಮಾಧವರಾವ್, ಟಿ ಆನಂದರಾವ್ 1909ರಲ್ಲಿ. 67ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, 1857 ಅಥವಾ 1857ರ ದಂಗೆಯಲ್ಲಿ ಭಾರತೀಯ ಸೈನಿಕರು ಕಳಪೆ ಮಟ್ಟದ ಯುದ್ಧೋಪಕರಣಗಳನ್ನು ಹೊಂದಿದ್ದರು. ಹೇಳಿಕೆ 2, ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು, ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಕಳುಹಿಸಬೇಕಾಯಿತು. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಹೇಳಿಕೆ 1 ಮತ್ತು 2 ಸರಿಯಾಗಿವೆ ಹಾಗೂ ಹೇಳಿಕೆ 2 ಮತ್ತು ಹೇಳಿಕೆ 1ಕ್ಕೆ ಸಂಬಂಧಿಸಿದೆ. ಹೇಳಿಕೆ 1 ಮತ್ತು 2 ಸರಿಯಾಗಿವೆ, ಆದರೆ ಸಂಬಂಧಿಸಿಲ್ಲ. ಉತ್ತರ ಹೇಳಿಕೆ 1 ಮತ್ತು 2 ಸರಿಯಾಗಿವೆ, ಆದರೆ ಸಂಬಂಧಿಸಿವೆ. 68ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೇ ಹೇಳಿಕೆ 1, ರಣಜಿತ್ ಸಿಂಗ್ ಅವರ ನಂತರದ ನಾಯಕತ್ವದ ಕೊರತೆಯಿಂದ ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು. ಹೇಳಿಕೆ 2, ಬ್ರಿಟಿಷರ ಆಕ್ರಮಣದಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲರಾದರು. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ, ಆದರೆ ಸಂಬಂಧಿಸಿವೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ, ಆದರೆ ಸಂಬಂಧಿಸಿಲ್ಲ. ಉತ್ತರ 3, ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. 69ನೇ ಪ್ರಶ್ನೆ, ಕ್ರಿಸ್ತಪೂರ್ವ 6ನೇ ಶತಮಾನದ ಮಹಾಜನಪದಗಳನ್ನ ರಾಜಧಾನಿಗಳೊಂದಿಗೆ ಹೊಂದಿಸಿ. ಆವಂತಿ, ಉಜ್ಜಯಿನಿ, ಕೋಸಲ, ಅಯೋಧ್ಯ, ಶ್ರಾವಸ್ತಿ, ವಸ್ತ, ಕೌಸಂಬಿ, ಮಗಧ, ರಾಜಗೃಹ. ಇಲ್ಲಿ ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ, ಅದ್ರ ಮುಂದೆ ಅದು ಕೊಟ್ಬಿಟ್ಟಿದ್ದೀನಿ. ಇಲ್ಲಿ ಅವಂತಿ, ಇಲ್ಲಿ 1 ಯಾವುದು ಕೌಸಂಬಿ ಬರುತ್ತೆ. ಆಮೇಲೆ ಬಿ ಕೋಸಲ ರಾಜಗೃಹ ಬರುತ್ತೆ, ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥದ್ದು. 3ನೇದು ವಸ್ತ, ಇದು ಉಜ್ಜಯಿನಿ. 4ನೇದು ಅಯೋಧ್ಯ, ಮಗಧ ಇದೆಯಲ್ಲ, ಇದು 4ನೇದು ಅಯೋಧ್ಯ ಅಥವಾ ಶ್ರಾವಸ್ತಿ. ಇಲ್ಲಿ ಉತ್ತರ ನೋಡಿ ಎ 3. ಅಂದರೆ ನಾನು ಈಸಿ ಆಗಲಿ ಅನ್ನೋಂಥ ಉದ್ದೇಶ ನಂಗೆ ಕೊಟ್ಟಿದ್ದೀನಿ. ಆದರೆ ಅದ್ರ ಮುಂದೆ ಅವುಗಳ ರೋಮನ್ ಅಂಕಿಗಳು ಕೊಟ್ಟಿದ್ದೀನಿ. ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿದೆ ಅದು ಕೊಟ್ಟಿದ್ದೀನಿ, ಗಮನದಲ್ಲಿರಲಿ. ಪ್ರಶ್ನೆ 70, ಈ ಕೆಳಗಿನವುಗಳಲ್ಲಿ ಯಾರು
ಕಾಲದ ಪ್ರಮುಖ ದೇವತೆಯಲ್ಲ. ವರುಣ, ಸೋಮ, ಇಂದ್ರ, ಪ್ರಜಾಪತಿ ಉತ್ತರ ವೈದಿಕ ಕಾಲದ ದೇವರು. ಪ್ರಜಾಪತಿ ನೋಡಿ, ನಾವು ಅಲ್ಲಿ ಮುಂದೆ ಬ್ರಾಕೆಟಲ್ಲಿ ಕೊಟ್ಟಿದೆ. ಇವರು ಯಾವ ಕಾಲದ ಪ್ರಮುಖ ದೇವತೆಯಾಗಿದ್ದರು ಅನ್ನುವಂಥದ್ದು. ಉತ್ತರ ವೈದಿಕ ಕಾಲದ ದೇವರು. ಪ್ರಶ್ನೆ 71. ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1. ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆ 1929ರಲ್ಲಿ ಜಾರಿಯಾಯಿತು. ಇದು ಶಾರದಾ ಕಾಯ್ದೆ ಎಂದು ಪ್ರಸಿದ್ಧಿಯಾಗಿದೆ. ಹೇಳಿಕೆ 2. ಇದು ಬಾಲಕರ ಮತ್ತು ಬಾಲಕಿಯರ ಮದುವೆಯ ವಯಸ್ಸನ್ನು ಕ್ರಮವಾಗಿ 18 ಮತ್ತು 14ಕ್ಕೆ ನಿಗದಿಪಡಿಸಿತು. ಹೇಳಿಕೆ 1 ಆದರೆ ಹೇಳಿಕೆ 2 ತಪ್ಪು. ಹೇಳಿಕೆ 1 ತಪ್ಪು ಆದರೆ ಹೇಳಿಕೆ 2 ಸರಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ ಮತ್ತು ವಿವರಣೆ ನೀಡುತ್ತದೆ. ಹೇಳಿಕೆ 1 ಮತ್ತು 2 ಸರಿ ಆದರೆ ವಿವರಣೆಯಲ್ಲ. ಅದಕ್ಕೆ ನೋಡಿ ಉತ್ತರ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ. ಎಪ್ಪತ್ತೆರಡನೇ ಪ್ರಶ್ನೆ. ಈ ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನ್ನು ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ? ಮಯೂರನ ಸೂರ್ಯ ಶತಕದಲ್ಲಿ, ವೆನ್ಸಾಂಗ್ನ ಸಿಯುಕಿಯಲ್ಲಿ, ಜಯದೇವನ ಗೀತಗೋವಿಂದದಲ್ಲಿ, ಬಾಣಭಟ್ಟನ ಹರ್ಷಚರಿತೆಯಲ್ಲಿ. ಜಯದೇವನ ಗೀತಗೋವಿಂದದಲ್ಲಿ. ಆಮೇಲೆ ನೋಡಿ, ಬಾಣಭಟ್ಟನ ಹರ್ಷಚರಿತೆಯಲ್ಲೂ ಕೂಡ ಹರ್ಷವರ್ಧನನ ಬಗ್ಗೆ ಮಾಹಿತಿ ಇದೆ. ಬಟ್ ಇದನ್ನು ಅಧಿಕೃತ ಕೀ ಆನ್ಸರ್ ಬಂದ ಮೇಲೆ ಸ್ವಲ್ಪ ನೋಡಬೇಕು. 73ನೇ ಪ್ರಶ್ನೆ. ಈ ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡದವರು ಯಾರು? ಮಾಡದವರು ಅಂತ ಕೇಳಿದ್ದಾರೆ. ನಾವು ಓದುವಂಥ ಗಡಿಬಿಡಿಯಲ್ಲಿ ಮಾಡಿದವರು ಅಂತ ಅಂದ್ಬಿಡ್ತೀವಿ. ಬಟ್ ಇಲ್ಲಿ ಏನು ಕೇಳಿದರೆ ಮಾಡದವರು ಯಾರು? 1ನೇ ರಾಜರಾಜ, 1ನೇ ರಾಜೇಂದ್ರ, ಕರಿಕಾಲ ಚೋಳ, 1ನೇ ಆದಿತ್ಯ. 4. 1ನೇ ಆದಿತ್ಯ ಅಥವಾ ಕರಿಕಾಲ. 74ನೇ ಪ್ರಶ್ನೆ. ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇರ್ಷಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ? ಕುಷ್ಕ್ ಈ ಸಿರಿ, ಅಲಾವುದ್ದೀನ್ ಖಿಲ್ಜಿ ನಿರ್ಮಿಸಿದ್ದು, ರೋವಾಸ್ತಗರ್ ಕೋಟೆ, ಸಸಾರಾಮ್ ಸಮಾಧಿ, ಪುರಾಣ ಕಿಲಾ. ಕುಷ್ಕ್ ಈ ಸಿರಿ. 75ನೇ ಪ್ರಶ್ನೆ. ಈ ಕೆಳಗಿನಗಳಲ್ಲಿ ಹೊಂದಿಸಿ. ನೋಡಿ ಇಲ್ಲಿ ಗುರು ರಾಮದಾಸ, ಇದಕ್ಕೆ ಅಕಾಲ್ ತಖ್ತ ಸ್ಥಾಪನೆ. 2ನೇದು ಗುರು ಅರ್ಜುನ ದೇವ. ಆದಿಗ್ರಂಥ ಸಂಕಲನ. ಗುರು ಹರಗೋವಿಂದ ಖಾಲ್ಸಾ ಸ್ಥಾಪನೆ. 4ನೇದು ಗುರು ಗೋವಿಂದ ಸಿಂಗ ಅಮೃತಸರ ನಗರ ಸ್ಥಾಪನೆ. ಉತ್ತರ ನೋಡಿ, ನಾನು ಅದ್ರ ಮುಂದೆನೇ ಉತ್ತರಗಳನ್ನ ಕೊಟ್ಟಿದ್ದೀನಿ, ಹೀಗಾಗಿ ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬೇಡಿ. ಬಟ್ ರೋಮನ್ ಅಂಕೆಗಳನ್ನು ಕರೆಕ್ಟಾಗಿ ಕೊಟ್ಟಿದ್ದೀನಿ. ಯಾವುದು ಕ್ವಶನ್ ಪೇಪರಲ್ಲಿ ಯಾವ ರೀತಿ ಇದೆಯಲ್ಲ ಅದೇ ರೀತಿಯಾಗಿ ಕೊಟ್ಟಿದ್ದೀನಿ. ಇನ್ನು 76ನೇ ಪ್ರಶ್ನೆ. ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ಗುಂಪುಗಳಾಗಿ ಮಾಡಿ. ಇಲ್ಲಿ ಅವರು ಚಿತ್ರವನ್ನು ಕೊಟ್ಟಿದ್ದಾರೆ, ನೋಡಿ ತೋರಿಸ್ತೀನಿ. ಈ ರೀತಿಯಾದಂಥ ಚಿತ್ರವನ್ನು ಕೊಟ್ಟಿದ್ದಾರೆ. 1 2 3 4 5 6 7 8 9 ಅಂಥೇಳಿ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ನಾವು ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ. ನೋಡಿ ಆಪ್ಷನ್ಸಲ್ಲಿ 2 3 4 5 6 8 9 1 7 ಈ ರೀತಿಯಾಗಿ 4 ಆಪ್ಷನ್ ಕೊಟ್ಟಿದ್ದಾರೆ. 2 ಮತ್ತು 3 4ರಲ್ಲಿ ನಮಗೆ ಉತ್ತರ 1 3 5 2 6 8 4 7 9. 77ನೇ ಪ್ರಶ್ನೆ ನೋಡಿ. ಪ್ರಶ್ನಾರ್ಥಕ ಚಿಹ್ನೆ ಜಾಗದಲ್ಲಿ ಬರುವ ಸಂಖ್ಯೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಅದಕ್ಕೆ ಅದ್ರದ್ದು ಚಿತ್ರವನ್ನು ಕೊಟ್ಟಿದ್ದಾರೆ. ನೋಡಿದ್ರಲ್ವ, ಈಗ ಕಾಣ್ತಾ ಇದೆ ಅಲ್ವಾ ಚಿತ್ರ. ಇದನ್ನು ಕೊಟ್ಟು ಅದನ್ನು ಲೆಕ್ಕವನ್ನು ಬಿಡಿಸಿ ಅಂತ ಹೇಳಿದ್ದಾರೆ. 6 8 10 102 38 ಕ್ವಶನ್ ಮಾರ್ಕ್ ಮಾಡಿದ್ದಾರೆ. ನಾವು ಲೆಕ್ಕವನ್ನು ಬಿಡಿಸಿದಾಗ ಉತ್ತರ 66 ಬರುತ್ತದೆ. ಪ್ರಶ್ನೆ 78. ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 528 cm² ಹಾಗೂ ಅದರ ಓರೆ ಎತ್ತರ 12 cm ಆಗಿದ್ದರೆ ಶಂಕುವಿನ ತ್ರಿಜ್ಯ r ಎಷ್ಟು ಅಂತ ಕೇಳಿದ್ದಾರೆ. ಅದ್ರದ್ದು ನೋಡಿ ಇಲ್ಲಿ ನಾನು ಅದ್ರ ಮುಂದೆ ಬ್ರಾಕೆಟ್ ಮುಂದೆ ಯಾವ ರೀತಿಯಾಗಿ ನಾವು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ರೀತಿ ಕೊಟ್ಟಿದ್ದೀನಿ. ಉತ್ತರವನ್ನು ನೋಡೋದಾದ್ರೆ 4 ಆಪ್ಷನ್ 12 10 16 14 ಕೊಟ್ಟಿದ್ದಾರೆ. ಆಪ್ಷನ್ಸ್ ಯಾವುದು ಉತ್ತರ ಸರಿಯಾದ ನಮಗೆ 14 ಸೆಂಟಿಮೀಟರ್. ಇನ್ನು 79ನೇ ಪ್ರಶ್ನೆ. ಎಲ್ ಎಂದರೆ ಪ್ಲಸ್, ಎಮ್ ಎಂದರೆ ಮೈನಸ್ ಮತ್ತು ಎನ್ ಎಂದರೆ ಮೈನಸ್ ಅಥವಾ ಭಾಗಾಕಾರ ಎಂದಾದರೆ ಅಂಥೇಳಿ ಕೊಟ್ಟಿದ್ದಾರೆ. ಅವ್ರು ಏನಂತ ಹೇಳಿದ್ದಾರೆ ಮುಂದೆ ನಾನು ಆ ರೀತಿ ಬರ್ಕೊಂಡಿದ್ದೀನಿ.
I1L9M 9N1 ಅಂತಿದೆ = ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಬಟ್ ನಾನು ಇಲ್ಲಿ ಬಿಡಿಸಿ ತೋರಿಸಿದೆ ನೋಡಿ, 1 + 9 - 9 - 1. ಸರಿಯಾದ ಉತ್ತರ 2. ಗೊತ್ತಾಯ್ತಲ್ವಾ? ನಾನು ನಿಮಗೆ ಬಿಡಿಸಿ ತೋರಿಸಿದ್ದೀನಿ ಅದರಲ್ಲಿ. ಇನ್ನು 80ನೇ ಪ್ರಶ್ನೆ ನೋಡೋಣ. ಇಲ್ಲಿ ಘನಚಿತ್ರದ ಮಡಚುವಿಕೆ ಆಧಾರಿತ ಪ್ರಶ್ನೆ, ಕ್ಯೂಬ್ ಅನ್ಫೋಲ್ಡಿಂಗ್ ಅಂತೈತೆ. ವಿರೋಧಾತ್ಮಕ ಮುಖಗಳನ್ನು ಗುರುತಿಸಬೇಕು. ನಾನು ನಿಮಗೆ ಅದರ ಚಿತ್ರವನ್ನು ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ? 80ನೇ ಪ್ರಶ್ನೆ ಚಿತ್ರ. ಒಂದು ಕ್ಯೂಬನ್ನು ಗುರುತಿಸಲಿಕ್ಕೆ, ವಿರೋಧಾತ್ಮಕ ಮುಖವನ್ನು ಗುರುತಿಸಲಿಕ್ಕೆ ಈ ರೀತಿಯಾಗಿ ಕೊಟ್ಟಿದ್ದಾರೆ. ನಮಗೆ ಸರಿಯಾದ ಉತ್ತರವನ್ನು ನೋಡೋಣ. ಆಪ್ಷನ್ಸ್ 3 ಅಂತಂದರೆ ಇದರಲ್ಲಿ ಆಪ್ಷನ್ಸ್ 3 ಬರುತ್ತೆ. ಓಕೆ. ಇನ್ನು ಸ್ತಂಭಾಲೇಖನದ ಬಗ್ಗೆ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ. ಸ್ತಂಭಾಲೇಖ ನಕ್ಷೆ ಅಂತ 2019ರಲ್ಲಿ 10,000 ಕ್ವಿಂಟಲ್, 2020ರಲ್ಲಿ 15 ಆಗಿದೆ. ಹಾಗಾದರೆ 2019 ಮತ್ತು 2020 ನಡುವೆ ಏರಿಕೆಯಾದ ಶೇಕಡಾವಾರು ರಾಗಿ ಬೆಳೆ ಉತ್ಪಾದನೆ ಎಷ್ಟು? ಸ್ತಂಭಾಲೇಖ ಕೊಟ್ಟಿದ್ದಾರೆ ನೋಡಿ. 81ನೇ ಪ್ರಶ್ನೆ ಈ ರೀತಿಯಾಗಿ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆ ಆದಂತಹ ರಾಗಿಯನ್ನು ಸೂಚಿಸುತ್ತದೆ. ಯಾವುದು ಈ ಸ್ತಂಭಾಲೇಖ? 1000 ಕ್ವಿಂಟಾಲ್ಗಳಲ್ಲಿ 2019-2020 ನಡುವೆ ಏರಿಕೆಯಾದ ಶೇಕಡಾವಾರು ರಾಗಿ ಬೆಳೆಯ ಉತ್ಪಾದನೆ ಎಷ್ಟು ಅಂತ ಕೇಳಿದ್ದಾರೆ. 10% ಅಥವಾ 15%, 50% ಅಥವಾ 5% ಅಂತೆ. ನೋಡಿ, ಇಲ್ಲಿ 1000 ಕ್ವಿಂಟಾಲ್ ರಾಗಿ ಬೆಳೆ ಉತ್ಪಾದನೆ ಕೊಟ್ಟಿದ್ದಾರೆ. ಆಮೇಲೆ 2018, 19, 20, 21, 22 ಅಂತೆ ವರ್ಷಗಳನ್ನು ಕೊಟ್ಟಿದ್ದಾರೆ. 5, 10, 15, 12, 11.5 ಸ್ತಂಭಾಲೇಖವನ್ನು ಕೊಟ್ಟಿದ್ದಾರೆ. ನಾವೀಗ ಸರಿಯಾದ ಉತ್ತರವನ್ನು ನೋಡೋಣ. 50%. ಓಕೆ ನೋಡಿ. 82ನೇ ಪ್ರಶ್ನೆ ಒಂದು ಕಾರಿನ ವೇಗವನ್ನು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ನಂತೆ ಹೆಚ್ಚಿಸಲಾಗುತ್ತದೆ. ಮೊದಲ 1 ಗಂಟೆ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೆ 7 ಗಂಟೆ ಅವಧಿಯಲ್ಲಿ ಅದು ಕ್ರಮಿಸಿದ ಒಟ್ಟು ದೂರ 329 ಕಿಲೋಮೀಟರ್, 287 ಕಿಲೋಮೀಟರ್, 270 ಕಿಲೋಮೀಟರ್, 297 ಕಿಲೋಮೀಟರ್. ಉತ್ತರ 297 ಕಿಲೋಮೀಟರ್. 83ನೇ ಪ್ರಶ್ನೆ ₹500 ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಹಾಗೂ 10% ಎಂಬ ಸತತ 2 ರಿಯಾಯಿತಿಗಳ ನಡುವೆ ವ್ಯತ್ಯಾಸ ಎಷ್ಟಾಗುತ್ತದೆ? ಹೌದಾ? ನೋಡಿ, ಇದಕ್ಕೆ ಉತ್ತರ ಏನಪ್ಪ ಅಂದರೆ 15% ಬರುತ್ತೆ. ಆಪ್ಷನ್ ಕೊಟ್ಟಿರೋದು 15, 0, ₹20, ₹10 ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ 15. 84ನೇ ಪ್ರಶ್ನೆ ಪ್ರಕಾಶನವು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ ಮತ್ತು ಅಡ್ಡ ರಸ್ತೆಗೆ ಬರುತ್ತಾನೆ. ಬಲಕ್ಕೆ ಹೋಗುವ ರಸ್ತೆ ವಿಶ್ವವಿದ್ಯಾಲಯ, ನೇರವಾಗಿ ಆಸ್ಪತ್ರೆ ಇದೆ. ರಂಗಮಂದಿರ ಯಾವ ದಿಕ್ಕಿನಲ್ಲಿದೆ? ಪಶ್ಚಿಮ, ಪೂರ್ವ, ಉತ್ತರ, ದಕ್ಷಿಣ. ಉತ್ತರ ಇಲ್ಲಿ ಉತ್ತರಕ್ಕೆ ಇದೆ. ಇನ್ನು 85ನೇ ಪ್ರಶ್ನೆ ಕೆಳಗಿನ ಪದಗಳನ್ನು ನಿಘಂಟು ಡಿಕ್ಷನರಿ ಅಂತ ಕರಿತೀವಲ್ಲ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದ ಯಾವುದು ಅಥವಾ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಅವರು. ನೋಡಿ, ಇಲ್ಲಿ ಕಂಟಿನ್ಯೂಸ್ ಅನ್ನುವಂಥ ಒಂದು ಪದವನ್ನು ಉತ್ತರವಾಗಿ ಕೊಟ್ಟಿದ್ದಾರೆ. ನೋಡಿ, 4 ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು 86ನೇ ಪ್ರಶ್ನೆ. 86ನೇ ಪ್ರಶ್ನೆ ಏನಿದೆಯಪ್ಪ ಅಂತಂದರೆ ಕೆಳಗಿನ ಪ್ರಶ್ನೆಯಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳಿದ್ದು ಎಲ್ಲ ತೀರ್ಮಾನಗಳನ್ನು ಓದಿ ಹೇಳಿಕೆಗೆ ಸೂಕ್ತವಾದ ತೀರ್ಮಾನವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಹೌದಾ? ಅಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಒಂದು ಹೇಳಿಕೆ, ಕೆಲವರು ಗಣಿತದಲ್ಲಿ ದುರ್ಬಲರಾಗಿರ್ತಾರೆ. 2ನೇದು, ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರೇ. ತೀರ್ಮಾನ ಏನು ಕೊಟ್ಟಿದ್ದಾರೆ? ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ಉತ್ತರ ಖಂಡಿತವಾಗಿಯೂ ನಿಜ. ಅಂದರೆ ಆಪ್ಷನ್ ನೋಡಿದಾಗ ನಾವು ಬಹುಶಃ ನಿಜ, ಖಂಡಿತವಾಗಿಯೂ ತಪ್ಪು, ಖಂಡಿತವಾಗಿಯೂ ನಿಜ, ಅಪ್ರಸ್ತುತ. ಇಲ್ಲಿ ಉತ್ತರ ಯಾವುದು? ಖಂಡಿತವಾಗಿಯೂ ನಿಜ. ಇನ್ನು 87ನೇ ಪ್ರಶ್ನೆ 14 ಆಗಸ್ಟ್ 2010 ವಾರದ ಯಾವ ದಿನವಾಗಿತ್ತು? ಆದಿತ್ಯವಾರ, ಶುಕ್ರವಾರ, ಶನಿವಾರ, ಸೋಮವಾರ. ಉತ್ತರ ಶನಿವಾರ. 88ನೆಯ ಪ್ರಶ್ನೆ ಸ್ಥಳೀಯ ರೈಲುಗಳು 12 km/h ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ಹೊರಡುತ್ತವೆ. ನಿಲ್ದಾಣದಿಂದ ಹೊರಡುತ್ತವೆ. ಎದುರಿನಿಂದ ಚಲಿಸುವ ವ್ಯಕ್ತಿಯು 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನು ಭೇಟಿಯಾಗುತ್ತಾನೆ. ಹಾಗಾದರೆ ಆ ಮನುಷ್ಯನ ವೇಗವು ಎಷ್ಟು? 6 ಕಿಲೋಮೀಟರ್. 1 ಗಂಟೆಗೆ 6 ಕಿಲೋಮೀಟರ್, 8 ಕಿಲೋಮೀಟರ್, 4 ಕಿಲೋಮೀಟರ್ ಅಥವಾ 3 ಕಿಲೋಮೀಟರ್. ಉತ್ತರ ಇಲ್ಲಿ ಎಷ್ಟು? 8 km/h. ಇನ್ನು 89ನೆಯ ಪ್ರಶ್ನೆ
ಬಿ, ಎ, ಪಿ, ವೈ ಮತ್ತು ಆರ್ ಇವರು ಒಂದೇ ಸಾಲಿನಲ್ಲಿ ಇದ್ದಾರೆ. ವೈ ಮತ್ತು ಆರ್ ಮಧ್ಯದಲ್ಲಿ ಇದ್ದಾರೆ. ಕ್ಯೂ ಮತ್ತು ಬಿಗಳು ಕೊನೆಯಲ್ಲಿದ್ದಾರೆ. ಪಿಯು ಕ್ಯೂನ ಎಡಭಾಗದಲ್ಲಿ ಕುಳಿತಿದ್ದಾನೆ. ಬಿಯ ಬಲಭಾಗದಲ್ಲಿ ಯಾರು ಇದ್ದಾರೆ? ಆರ್, ಪಿ, ಎ, ವೈ. ಇದಕ್ಕೆ ಉತ್ತರ ಯಾವುದು? ಎ. 90ನೇ ಪ್ರಶ್ನೆ. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಹಾರ್ಟ್ HEART ಯನ್ನು SVGIG ಎಂದು ಬರೆಯಲಾಗಿದ್ದರೆ ಅದೇ ಕೋಡ್ನಲ್ಲಿ MIND ಮೈಂಡ್ ಅನ್ನು ಹೇಗೆ ಬರೆಯಬಹುದು? ಆಪ್ಷನ್ಸ್ WMRN, MNRW, RMNW, NRMW. ಹೌದಾ? ಉತ್ತರ ನೋಡಿ NRMW. ಯಾವ ರೀತಿಯಾಗಿ ವಿರುದ್ಧ ಅಕ್ಷರಗಳು ಬರ್ತಾವೆ. MNIRNMDW. ಓಕೆ. ಇನ್ನು 91ನೇ ಪ್ರಶ್ನೆ. ಹೊಸದಾಗಿ ಮರು ಆಯ್ಕೆಯಾದ ರಾಜ್ಯಸಭಾ ಸದಸ್ಯರ ಪಟ್ಟಿ 1ರಲ್ಲಿದ್ದು ಅವರು ಆಯ್ಕೆಯಾದ ಪಟ್ಟಿ 2ರಲ್ಲಿರುವ ರಾಜ್ಯಗಳನ್ನು ಸರಿಯಾಗಿ ಹೊಂದಿಸಿ ಅಂದ್ರೆ ಮರು ಆಯ್ಕೆಯಾದ ರಾಜ್ಯಸಭಾ ಸದಸ್ಯರು ಮತ್ತು ಅವರ ರಾಜ್ಯಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನ ಹೊಂದಿಸಿ ಬರಲಿಕ್ಕೆ ಇಲ್ಲಿ ಹೇಳಿದ್ದಾರೆ. ನೋಡಿ, ಇಲ್ಲಿ ಮಾನ್ಸಿಂಗ್ ಮೆರ್ಮಾನ್ ಪವಾರ್ ಅದಕ್ಕೆ ರಾಜಸ್ಥಾನ್ ಅಂತಿದೆ. ಅಲ್ಕಾ ಸಿಂಗ್ ಮಹಾರಾಷ್ಟ್ರ, ತರುಣ್ ಚೂಗ್ ಮಧ್ಯಪ್ರದೇಶ್, ರಾಜೇಂದ್ರ ಹಿರಾಲಾಲ್ ಜೈನ್ ಗುಜರಾತ್. ನೋಡಿ, ಇಲ್ಲಿ ಉತ್ತರ ಯಾವುದು? ನಾನು ಅದ್ರ ಮುಂದೆ ಕೊಟ್ಟಿದ್ದೀನಿ, ಆದರೆ ಬ್ರ್ಯಾಕೆಟಲ್ಲಿ ರೋಮನ್ ಅಂಕಿಯಲ್ಲಿ ಕೊಟ್ಟಿದ್ದೀನಿ. ಪ್ರತಿ ಸಲ ಪ್ರಶ್ನೆಗೆ ಹೇಳ್ತಾನೆ ಹೋಗಿದ್ದೀನಿ, ಗಮನದಲ್ಲಿರಲಿ. ಉತ್ತರ ಯಾವುದು? ಮಾನ್ಸಿಂಗ್ ಮೆರ್ಮಾನ್ ಪವಾರ್ ಗುಜರಾತ್, ಅಲ್ಕಾ ಸಿಂಗ್ ಮಧ್ಯಪ್ರದೇಶ್, ತರುಣ್ ಚೂಗ್ ಮಹಾರಾಷ್ಟ್ರ ಅಥವಾ ಪಂಜಾಬ್, ರಾಜೇಂದ್ರ ಹಿರಾಲಾಲ್ ಜೈನ್ ರಾಜಸ್ಥಾನ್. ಇನ್ನು 92ನೇ ಪ್ರಶ್ನೆ. ಆಗಮನ್ ಎಂಬುದು ಭಾರತದ ಮೊದಲ ನಕ್ಷತ್ರಗಳ ಅಧ್ಯಯನ ಮಿಷನ್, ಭಾರತದ ಮೊದಲ ಆಳವಾದ ಸಮುದ್ರ ಅಧ್ಯಯನ ಮಿಷನ್, ಭಾರತದ ಮೊದಲ ಹಳೆಯ ಉಪಗ್ರಹಗಳ ವಿಲೇವಾರಿ ಮಿಷನ್, ಭಾರತದ ಮೊದಲ ಖಾಸಗಿ ಕಕ್ಷೆಯ ರಾಕೆಟ್ ಮಿಷನ್. ಉತ್ತರ ಭಾರತದ ಮೊದಲ ಆಳವಾದ ಸಮುದ್ರ ಅಧ್ಯಯನ ಮಿಷನ್ ಅಥವಾ ಯೋಜನೆ. 93ನೇ ಪ್ರಶ್ನೆ. JSJB 2.0 ವಿಸ್ತರಿಸಿ. ಜೀವನ ಸಂಚಯ್ ಜನ್ ಭಾಗೀದಾರಿ 2.0, ಜಲ ಸಂಚಯ್ ಜೀವನ್ ಭಾಗೀದಾರಿ 2.0, ಜಲ ಸಂಚಯ್ ಜನ ಭಾಗೀದಾರಿ 2.0, ಜನ ಸಂಚಯ್ ಜಲ ಭಾಗೀದಾರಿ 2.0. ಉತ್ತರ ಜಲ್ ಸಂಚಯ್ ಜನ್ ಭಾಗೀದಾರಿ 2.0. 94ನೇ ಪ್ರಶ್ನೆ. 2026ರ ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯ ವಾಕ್ಯ ಥೀಮ್ ಏನು ಅಂತ ಕೇಳ್ತಾರೆ. ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು, ಸುಸ್ಥಿರ ಅನುಭೋಗ ಮತ್ತು ಉತ್ಪಾದನೆ, ಸಹಕಾರ ಸಂಘಗಳು ಮತ್ತು ಎಲ್ಲರಿಗೂ ಭವಿಷ್ಯವನ್ನು ರೂಪಿಸ್ತಾವ, ಸಹಕಾರ ಸಂಘಗಳು ವೇಗವರ್ಧಿತ ಸುಸ್ಥಿರ ಅಭಿವೃದ್ಧಿಯ ಪಾಲುದಾರರು, ಸಹಕಾರ ಸಂಘಗಳು ಎಲ್ಲರಿಗೂ ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸ್ತಾವ. 95ನೇ ಪ್ರಶ್ನೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBAಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಅಥವಾ ಸರಿಯಾಗಿವೆ? ಇದನ್ನು BBMP ಬದಲಿಗೆ ಸ್ಥಾಪಿಸಲಾಯಿತು. ಸಂಪೂರ್ಣ GBA ನಗರ ಸಮೂಹದ ಉಸ್ತುವಾರಿ ವಹಿಸುತ್ತದೆ. ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. B ಮತ್ತು C ಮಾತ್ರ, A ಮತ್ತು B, ABC ಅಂತ ಕೊಟ್ಟಿದ್ದಾರೆ. ಉತ್ತರ ಯಾವುದು? ABC. ಇತ್ತೀಚೆಗೆ 96ನೇ ಪ್ರಶ್ನೆ. ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದ ಅಡಿ ಘೋಷಿಸಲ್ಪಟ್ಟಿದೆ? ಉಲ್ಲಾಸ್, ಉತ್ಕರ್ಷ್, ಉತ್ತಮ್, ಉತ್ಸಾಹ, ಉಲ್ಲಾಸ. 97ನೇ ಪ್ರಶ್ನೆ. SCHET ವಿಸ್ತರಿಸಿ ಅಂತ ಹೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್, ಸೈನ್ಸ್ ಎಕ್ಸಿಬಿಷನ್ ಫಾರ್ ಹೆಲ್ತ್ ಆ್ಯಂಡ್ ಆಯುಷ್ ಟ್ರಾನ್ಸ್ಫಾರ್ಮೇಷನ್, ಸ್ಕೂಲ್ ಎಜುಕೇಷನ್ ಫಾರ್ ಹೆಲ್ತ್ ಆ್ಯಂಡ್ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಷನ್, ಸೋಷಿಯಲ್ ಎನ್ವೈರ್ ಆಫ್ ಹೆಲ್ತ್ ಫಾರ್ ಹೆಲ್ತ್ ಆ್ಯಂಡ್ ಟೆಲಿಮೆಡಿಷನ್. ಉತ್ತರ ಸೋಷಿಯಲ್ ಎನ್ವೈರ್ ಫಾರ್ ಹೆಲ್ತ್ ಆ್ಯಂಡ್ ಟೆಲಿಮೆಡಿಷನ್ ಅಥವಾ ಸಂಬಂಧಿತ ಅಧಿಕೃತ ವಿಸ್ತರಣೆ ಅಂತಲೂ ಕೂಡ ನಾವು ಇದಕ್ಕೆ ಕರಿತೀವಿ. 98ನೇ ಪ್ರಶ್ನೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿಯನ್ನು 1990ರಲ್ಲಿ ಸ್ಥಾಪಿಸಲಾಯಿತು. ಇದು ಕೆಳಗಿನ ಯಾವುದರ ಅತ್ಯುನ್ನತ ತರಬೇತಿಯಾಗಿದೆ? ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ, ನೌಕರರ ಭವಿಷ್ಯ ನಿಧಿ, EPPO, FO, ಇನ್ಸ್ಟಿಟ್ಯೂಟ್ ಆಫ್ ಸೆಕ್ರೆಟರಿಯಲ್ ಟ್ರೈನಿಂಗ್, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ, ನೌಕರರ ಭವಿಷ್ಯ ನಿಧಿ ಸಂಸ್ಥೆ, EPFO. ಉತ್ತರ ಇದಕ್ಕೆ 99ನೇ ಪ್ರಶ್ನೆ ನೋಡಿ. ಜನರಲ್ NS ರಾಜಾ ಸುಬ್ರಹ್ಮಣ್ಯ ಅವರು ಭಾರತೀಯ ಸಶಸ್ತ್ರ ಪಡೆಗಳ 3ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಆಗಿ ಅಧಿಕಾರ ಸ್ವೀಕರಿಸಿದರು. ಹಾಗಾದರೆ 2ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರಾಗಿದ್ದರು? ಜನರಲ್ ಉಪೇಂದ್ರ ದ್ವಿವೇದಿ, ಜನರಲ್ ಮನೋಜ್ ಪಾಂಡೆ, ಜನರಲ್ ಅನಿಲ್ ಚೌಹಾಣ್, ಜನರಲ್ ಬಿಪಿನ್ ರಾವತ್. ಜನರಲ್ ಅನಿಲ್ ಚೌಹಾಣ್. 100ನೇ ಪ್ರಶ್ನೆ. 2026ರ ಏಪ್ರಿಲ್ನಲ್ಲಿ ಭಾರತದ ಉಪರಾಷ್ಟ್ರಪತಿ
ಶ್ರೀ CP ರಾಧಾಕೃಷ್ಣನ್ ಅವರು ಭಾರತ ಸಂವಿಧಾನದ ಸಿಂಧಿ ಭಾಷೆಯ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾಡಿದರು. ಅದನ್ನು ಈ ಕೆಳಗಿನ ಯಾವ 2 ಲಿಪಿಗಳಲ್ಲಿ ಪ್ರಕಟಿಸಲಾಗಿದೆ? ದೇವನಾಗರಿ, ಗುರುಮುಖಿ, ಪರ್ಷಿಯನ್, ಅರೇಬಿಕ್, ಗುಜರಾತಿ. ನೋಡಿ, ಎ ಮತ್ತು ಡಿ, ಎ ಮತ್ತು ಸಿ, ಬಿ ಮತ್ತು ಡಿ, ಬಿ ಮತ್ತು ಸಿ. ಉತ್ತರ 2 ಎ ಮತ್ತು ಸಿ ದೇವನಾಗರಿ ಮತ್ತು ಅರೇಬಿಕ್ ಲಿಪಿಗಳು ಅಂತ ಕರಿತೀವಿ. ಇಲ್ಲಿಗೆ 100 ಪ್ರಶ್ನೆಗೆ ಉತ್ತರಗಳನ್ನ ಸಂಪೂರ್ಣವಾಗಿ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಇದು ತಾತ್ಕಾಲಿಕವಾದಂತಹ ಕೀ ಆನ್ಸರ್ ಇರ್ತದೆ. ಇದು KE ಅವರವರು ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸರ್ಕಾರದ ಅಧಿಕೃತ ಕೀ ಆನ್ಸರ್ ಆಗಿರುವುದಿಲ್ಲ. ಅಧಿಕೃತ ಕೀ ಆನ್ಸರ್ ಬಿಡುಗಡೆ ಆದ ಮೇಲೆ ಕೆಲವೊಂದು ಉತ್ತರಗಳಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆಗಳಿರ್ತಾವೆ. ಆದ್ದರಿಂದ ಈ ಕೀ ಆನ್ಸರನ್ನು ನೀವು ನಿಮ್ಮ ಅಂದಾಜು ಅಂಕಗಳನ್ನು ಲೆಕ್ಕ ಹಾಕಿಕೊಳ್ಳಲು ಮಾತ್ರ ಬಳಸಿಕೊಳ್ಬೇಕು. ಈ KE ಅವರು ಬಿಡುಗಡೆ ಮಾಡುವಂಥ ಅಧಿಕೃತ ಕೀ ಆನ್ಸರ್ ಅಂದರೆ ಆಫಿಷಿಯಲ್ ಕೀ ಆನ್ಸರೇ ಅದಕ್ಕೆ ಅಂತಿಮ ಕೀ ಆನ್ಸರ್ ಆಗಿರುತ್ತೆ. ಯಾವುದೇ ಉತ್ತರದ ಬಗ್ಗೆ ಭಿನ್ನಾಭಿಪ್ರಾಯ ಇದ್ದಂಥ ಸಂದರ್ಭದಲ್ಲಿ ಅಧಿಕೃತ ಕೀ ಆನ್ಸರ್ ಪ್ರಕಟವಾದ ನಂತರ ಅದನ್ನೇ ಅಂತಿಮವೆಂದು ಪರಿಗಣಿಸಬೇಕು. ಎಲ್ಲ ಅಭ್ಯರ್ಥಿಗಳು ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ.